ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ನ್ಯಾಯಾಧೀಶರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಣವಾ? ಹೀಗೆಂದಾಕ್ಷಣ ಅಯ್ಯೋ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ವಾ ಎಂದು ಭಯ ಪಡ್ತಾ ಇದ್ದೀರಾ? ನೋ ವೇ. ಇಂತಹ ವಿಷಯಗಳ ಬಗ್ಗೆ ನಾವು ಪತ್ರಕರ್ತರು ಮಾತನಾಡಬೇಕು. ಮಾತ್ರವಲ್ಲ, ಗಟ್ಟಿ ಧ್ವನಿಯಲ್ಲೇ ಮಾತಾಡಬೇಕು. MLA MP ಮುಂತಾಗಿ ಜನಪ್ರತಿನಿಧಿಗಳು ಭ್ರಷ್ಟಾಚಾರ ಮಾಡಿದರೆ ಕೋರ್ಟ್ ಅವರಿಗೆ ಜೈಲು ಶಿಕ್ಷೆ ವಿಧಿಸುತ್ತೆ, ದಂಡ ಹಾಕುತ್ತೆ. ಅದಕ್ಕೆಂದೇ ಪ್ರತ್ಯೇಕವಾದಂತಹ ಜನಪ್ರತಿನಿಧಿಗಳ ಕೋರ್ಟ್ ಇದೆ. ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದರೆ ರೆಗ್ಯುಲರ್ ಕೋರ್ಟ್ಗಳು ಅವರಿಗೆ ಜೈಲು ಶಿಕ್ಷೆ ನೀಡುತ್ತವೆ. ಸರ್ಕಾರ ಕೆಲಸದಿಂದ ಕಿತ್ತು ಹಾಕುತ್ತೆ. ಬೊಕ್ಕಸಕ್ಕೆ ನಷ್ಟವಾದ ಹಣವನ್ನು ಅವರಿಂದಲೇ ವಸೂಲಿ ಮಾಡ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಯಾರಾದರೂ ನ್ಯಾಯಾಧೀಶರು ಭ್ರಷ್ಟಾಚಾರ ಮಾಡಿದರೆ ಅವರಿಗೆ ಜೈಲು ಶಿಕ್ಷೆ ಆಗುತ್ತಾ? ಅವರನ್ನು ಕೆಲಸದಿಂದ ಸಸ್ಪೆಂಡ್ ಮಾಡ್ತಾರಾ? ಜೈಲು ಶಿಕ್ಷೆ ಆಗುತ್ತೆ ಅಂತಾದರೆ ಅದನ್ನು ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ? ಶಿಕ್ಷೆಯೇ ಆಗಲ್ಲ ಎಂದಾದರೆ ಅದು ಏಕೆ ಆಗಲ್ಲ? ಈವರೆಗೆ ಯಾರಾದರೂ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ತಪ್ಪು ಮಾಡಿದಾಗ ಶಿಕ್ಷೆ ಆಗಿದೆಯಾ? ಇವತ್ತಿನ ನನ್ನ ಹನಿ ಟ್ರ್ಯಾಕ್ನಲ್ಲಿ ಈ ಪ್ರಶ್ನೆಗಳಿಗೆ ಸಂಬಂಧಿಸಿ ಉತ್ತರಗಳನ್ನು ಹುಡುಕ್ತಾ ಇದ್ದೀನಿ. ಇದಕ್ಕೆ ಸಂಬಂಧಿಸಿ ಸಂವಿಧಾನ ಏನು ಹೇಳ್ತಾ ಇದೆ, ಸಂವಿಧಾನ ಏಕೆ ಹಾಗೆ ಹೇಳಿದೆ ಎನ್ನುವುದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ನೇರ ವಿಷಯಕ್ಕೆ ಬರ್ತೀನಿ. ಜಸ್ಟಿಸ್ ಯಶವಂತ ವರ್ಮಾ ಎನ್ನುವಂತಹ ಜಡ್ಜ್ ಒಬ್ಬರು ಈಗ ಸುದ್ದಿಯಲ್ಲಿದ್ದಾರೆ. ಅವರ ಹೆಸರನ್ನು ನೀವು ಪತ್ರಿಕೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಲ ಓದಿರ್ತೀರಿ. ಇವರೀಗ ಅಲಹಾಬಾದ್ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್. ಹಿಂದೆ ದೆಹಲಿ ಹೈಕೋರ್ಟಿನ ಜಡ್ಜ್ ಆಗಿದ್ದರು. ದೆಹಲಿಯಲ್ಲಿ ನ್ಯಾಯಾಧೀಶರ ಅಧಿಕೃತ ಬಂಗಲೆಯಲ್ಲಿಯೇ ಅವರು ವಾಸ ಮಾಡ್ತಾ ಇದ್ರು. ಮಾರ್ಚ್ 14ನೇ ತಾರೀಕು ಅವರ ಮನೆಯಲ್ಲಿ ಹಠಾತ್ತಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಮನೆಯಲ್ಲಿದ್ದಂತಹ ಕೆಲಸದವರು ಫೈರ್ ಇಂಜಿನ್ಗೆ ಫೋನ್ ಮಾಡಿದ್ದಾರೆ. ಅಗ್ನಿಶಾಮಕ ದಳದವರು ಧಾವಿಸಿ ಬಂದು ಉರಿಯುತ್ತಿದ್ದಂತಹ ಬೆಂಕಿಯನ್ನು ನಂದಿಸಿದ್ದಾರೆ. ಆದರೆ ಬೆಂಕಿ ಪೂರ್ತಿ ನಂದಿಸಿದ ಬಳಿಕ ನೋಡಿದರೆ ಬೆಂಕಿ ಹೊತ್ತಿಕೊಂಡಂತಹ ಕೋಣೆಯಲ್ಲಿ ಕಂತೆ ಅರ್ಧ ಸುಟ್ಟ ನೋಟುಗಳ ರಾಶಿಯೇ ಕಾಣಿಸಿದೆ. ಅರೆ, ನ್ಯಾಯಾಧೀಶರ ಮನೆಯಲ್ಲಿ ಕಂತೆ ನೋಟುಗಳ ಎಂದು ಇಡೀ ದೇಶವೇ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡಿದೆ. ವಿಷಯ ಎಲ್ಲ ಮಾಧ್ಯಮಗಳಲ್ಲಿ ಭಾರೀ ದೊಡ್ಡ ಪ್ರಚಾರವನ್ನು ಪಡೆದಿದೆ. ಸರಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಸಂಜೀವ್ ಖನ್ನಾ ಅವರು ಇಡೀ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶ ಹೊರಡಿಸಿದ್ರು. 3 ಹಿರಿಯ ನ್ಯಾಯಾಧೀಶರ ಒಂದು ತನಿಖಾ ಸಮಿತಿಯನ್ನು ಕೂಡ ನೇಮಿಸಿದ್ರು. ಅದರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಶೀಲ್ ನಾಗು, ಹಿಮಾಚಲ ಪ್ರದೇಶ ಹೈಕೋರ್ಟಿನ ಚೀಫ್ ಜಸ್ಟಿಸ್ GS ಸಂದಾವಾಲಿಯಾ ಮತ್ತು ಕರ್ನಾಟಕ ಹೈಕೋರ್ಟಿನ ಜಸ್ಟಿಸ್ ಅನು ಶಿವರಾಮನ್ ಅವರು ಸದಸ್ಯರಾಗಿ ಕೆಲಸ ಮಾಡಿದರು. ಈ ತ್ರಿಸದಸ್ಯ ಸಮಿತಿ ಪ್ರಕರಣದ ಸಮಗ್ರ ವಿಚಾರಣೆಯನ್ನು ನಡೆಸಿ 40ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಈಗ ಒಂದು ವರದಿಯನ್ನು ಕೊಟ್ಟಿದೆ. ಜಸ್ಟಿಸ್ ಯಶವಂತ ವರ್ಮಾ ಅವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರು. ಜಡ್ಜ್ ಮನೆಯಲ್ಲಿ ಸಿಕ್ಕಿದ್ದು ಲೆಕ್ಕ ಇಲ್ಲದ ಕಪ್ಪು ಹಣ ಎನ್ನುವುದು ತನಿಖಾ ಸಮಿತಿ ನೀಡಿರುವಂತಹ ವರದಿ. ಹಾಗಂತ ಪತ್ರಿಕೆಗಳಲ್ಲೆಲ್ಲ ಸುದ್ದಿ ಬಂದಿದೆ. ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಸ್ವಲ್ಪ ದೃಢ ಮನಸ್ಸಿನವರು, ಮಟ್ಟು ಗಟ್ಟಿಯಾಗಿ ಮಾತನಾಡುವಂಥವರು. ಅವರು ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿ ನಿರ್ಧಾರವೊಂದಕ್ಕೆ ಬಂದಿದ್ದಾರೆ. ಈ ವಿಷಯವನ್ನು ನೇರವಾಗಿ ಜಸ್ಟಿಸ್ ಯಶವಂತ ವರ್ಮಾ ಅವರಿಗೇ ತಿಳಿಸಿ ರಾಜೀನಾಮೆ ಕೊಡಿ ಎಂದು ಸೂಚನೆ ನೀಡಿದ್ದಾರೆ. ಆದರೆ ಜಸ್ಟಿಸ್ ವರ್ಮಾ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಇದಪ್ಪ ವರಸೆ. ತಪ್ಪು ಮಾಡಿದ್ದಾರೆ, ತನಿಖೆಯಲ್ಲಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ, ರಾಜೀನಾಮೆ ಕೊಟ್ಟು ಹೋಗಿ ಅಂದರೆ ಹೋಗಲ್ಲ ಅಂತಿದ್ದಾರೆ. ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಹೀಗೆ ಮಾಡಲಿಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ತಕ್ಷಣ ಅವರನ್ನು ಸರ್ಕಾರ ಕೆಲಸದಿಂದ ಕಿತ್ತಾಕತ್ತೆ. ಆದರೆ ನ್ಯಾಯಾಧೀಶರನ್ನು ಹಾಗೆ ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಕೂಡ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಜಡ್ಜಿಗಳನ್ನು ಕೆಲಸದಿಂದ ಕಿತ್ತು ಹಾಕಲು ಬರುವುದಿಲ್ಲ. ಅದಕ್ಕೆ ನಮ್ಮ ಸಂವಿಧಾನ ಅನುಮತಿಯನ್ನ ನೀಡಿಲ್ಲ. ಹಾಗಿದ್ರೆ ಬಾರಾಕೂನ್ ಮಾಫಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಹಾಗೂ ಇಲ್ಲ. ನ್ಯಾಯಾಧೀಶರನ್ನ ಕೆಲಸದಿಂದ ಕಿತ್ತು ಹಾಕಲು ಒಂದು ದಾರಿ ಇದೆ. ಆದರೆ ಆ ದಾರಿ ನೇರ ದಾರಿ ಅಲ್ಲ, ಅತ್ಯಂತ ಸುತ್ತು ಬಳಸಿನ ದಾರಿ. ಮನೆಯಲ್ಲಿ ಕಂತೆ ನೋಟು ಇಟ್ಕೊಂಡಿದ್ದ ಜಸ್ಟಿಸ್ ಯಶವಂತ ವರ್ಮಾ ಅವರು ರಾಜೀನಾಮೆ ಕೊಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ತಮ್ಮ ಶಿಫಾರಸನ್ನು ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅಂದರೆ ರಾಷ್ಟ್ರಪತಿಯವರು ಮತ್ತು ಪ್ರಧಾನಮಂತ್ರಿಗಳಿಗೆ ಅವರು ತಮ್ಮ ವರದಿಯನ್ನು ಕಳಿಸಿಕೊಟ್ಟಿದ್ದಾರೆ. ಸರಿ, ರಾಷ್ಟ್ರಪತಿಗಳು ಅಥವಾ ಕೇಂದ್ರ ಸರ್ಕಾರ ಈಗ ಜಸ್ಟಿಸ್ ವರ್ಮಾ ಅವರನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಲಿಕ್ಕೆ ಬರುತ್ತಾ? ಖಂಡಿತ ಇಲ್ಲ.
ಯಾಕೆಂದರೆ ಅವರಿಗೂ ಆ ನೇರ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರ ಈಗ ಜಸ್ಟಿಸ್ ವರ್ಮಾ ಅವರನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಬೇಕಾದ್ರೆ ಸಂಸತ್ತಿನ ಮೊರೆ ಹೋಗಬೇಕು. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿ ಸರ್ಕಾರ ನಿರ್ಣಯವೊಂದನ್ನು ಮಂಡಿಸಬೇಕು. ಆ ನಿರ್ಣಯ ಮಂಡನೆ ಆದ ಬಳಿಕವೂ ಕೂಡ ಎರಡೂ ಸದನಗಳಲ್ಲಿ 2/3 ಸಂಸತ್ ಸದಸ್ಯರು ಡಿಸ್ಮಿಸ್ ಮಾಡಲು ವೋಟ್ ಹಾಕಿದರೆ ಮಾತ್ರ ಜಸ್ಟಿಸ್ ವರ್ಮಾ ಅವರು ಈಗ ಕೆಲಸ ಕಳೆದುಕೊಳ್ತಾರೆ, ಡಿಸ್ಮಿಸ್ ಆಗ್ತಾರೆ. ಇದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆಂದೇ ಸಂವಿಧಾನ ತನ್ನ ಅನುಚ್ಛೇದ 124(4) ಮತ್ತು 124(5) ನೀಡಿರುವಂತಹ ವಿಶೇಷವಾದ ಸೌಲಭ್ಯ. ಸರಿಯಪ್ಪ, ಈಗ ಸಂಸತ್ತಿನಲ್ಲಿ ಎರಡೂ ಸದನಗಳು 2/3 ಬಹುಮತದಲ್ಲಿ ಈ ನ್ಯಾಯಾಧೀಶರನ್ನು ಡಿಸ್ಮಿಸ್ ಮಾಡಲು ನಿರ್ಣಯ ಮಾಡಿತ್ತು ಅಂದ್ಕೊಳ್ಳೋಣ. ಕೋಟಿಗಟ್ಟಲೆ ಮೌಲ್ಯದ ನೋಟಿನ ಕಂತೆಗಳನ್ನು, ಕಪ್ಪು ಹಣವನ್ನು ಮನೆಯಲ್ಲಿ ಇಟ್ಟುಕೊಂಡಂತಹ ಅವರನ್ನು ಶಿಕ್ಷಿಸೋದಕ್ಕೆ ಅಥವಾ ಜೈಲಿಗೆ ಹಾಕೋದಕ್ಕೆ ಸಂಸತ್ತಿಗೆ ಅಧಿಕಾರ ಇದೆಯಾ? ಸಂವಿಧಾನದ ಪ್ರಕಾರ ಆ ಅಧಿಕಾರ ಕೂಡ ಇಲ್ಲ. ಹಾಗಿದ್ರೆ ನ್ಯಾಯಾಧೀಶರ ತಪ್ಪಿಗೆ ಶಿಕ್ಷೆ ವಿಧಿಸುವುದು ಹೇಗೆ? ಅದನ್ನು ನೀವೇ ಮಾಡಬೇಕು. ನಿಮ್ಮಲ್ಲಿ ಯಾರಾದರೂ ಅವ್ರ ಮೇಲೆ ಪ್ರತ್ಯೇಕವಾದಂಥ ಕೇಸೊಂದನ್ನು ಫೈಲ್ ಮಾಡಿ ಕೋರ್ಟಿಗೆ ಹೋಗಬಹುದು ಅಷ್ಟೇ. ಅರೆ, ಇದ್ಯಾಕೆ ಈ ರೀತಿಯ ರಕ್ಷಣೆ ನಮ್ಮ ನ್ಯಾಯಾಧೀಶರಿಗೆ ಸಿಕ್ಕಿದೆ ಅಂತೀರಾ? ಅದಕ್ಕೂ ಒಂದು ಕಾರಣ ಇದೆ. ನ್ಯಾಯಾಂಗ ಅನ್ನುವುದು ಅತ್ಯಂತ ಪವಿತ್ರವಾದದ್ದು. ನ್ಯಾಯಾಧೀಶರ ಕರ್ತವ್ಯಕ್ಕೂ ಸ್ವಾತಂತ್ರ್ಯಕ್ಕೂ ಒಂದು ರಕ್ಷಣೆ ಬೇಕು. ಸರ್ಕಾರದಲ್ಲಿರುವಂತಹ ಯಾರಾದರೂ ನ್ಯಾಯಾಧೀಶರನ್ನು ಮನ ಬಂದಂತೆ ಕೆಲಸದಿಂದ ಕಿತ್ತು ಹಾಕಲು ಅವಕಾಶ ಇರಕೂಡದು ಎನ್ನುವುದು ಸಂವಿಧಾನ ನಿರ್ಮಾತೃರ ಸದುದ್ದೇಶ. ಸಂವಿಧಾನದ ಉದ್ದೇಶ ಒಳ್ಳೆಯದೇ ಬಿಡಿ, ಆದರೆ ಇವತ್ತು ಹೀಗೆ ತಪ್ಪು ಮಾಡಿ ಸಿಕ್ಕಿಕೊಳ್ಳುವ, ಅಧಿಕಾರಸ್ಥರ ಕೃಪೆಗಾಗಿ ಕಾಯುವ ಉಚ್ಚ ನ್ಯಾಯಾಧೀಶರ ಸಂಖ್ಯೆ ದೊಡ್ಡದಾಗುತ್ತಿದೆಯಲ್ಲ, ಇದಕ್ಕೇನು ಮಾಡೋಣ? ನೀವು ನಂಬಲಿಕ್ಕಿಲ್ಲ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದುವರೆಗೆ ಉಚ್ಚ ನ್ಯಾಯಾಲಯದ ಯಾವ ತಪ್ಪಿತಸ್ಥ ನ್ಯಾಯಾಧೀಶರನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿಲ್ಲ. ಯಾವ ತಪ್ಪಿತಸ್ಥ ನ್ಯಾಯಾಧೀಶರಿಗೂ ಶಿಕ್ಷೆ ಆಗಿಲ್ಲ. ಅಂದರೆ ಈವರೆಗೆ ಯಾವ ಉಚ್ಚ ನ್ಯಾಯಾಧೀಶರು ಕೂಡ ತಪ್ಪು ಮಾಡಿ ಸಿಕ್ಕಿ ಬಿದ್ದಿಲ್ವಾ? ಹಾಗೇನಿಲ್ಲ. ಈವರೆಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಸುಮಾರು 7-8 ನ್ಯಾಯಾಧೀಶರು ವಿವಿಧ ಪ್ರಕರಣಗಳಲ್ಲಿ ತಪ್ಪಿತಸ್ಥರೆಂದು ದೃಢಪಟ್ಟಿದೆ. ಒಂದು ಪಟ್ಟಿ ಹೇಳೋದಾದರೆ ನ್ಯಾಯಮೂರ್ತಿ ವಿ ರಾಮಮೂರ್ತಿ, ನ್ಯಾಯಮೂರ್ತಿ ಸುಮಿತ್ರಾ ಸೇನ್, ನ್ಯಾಯಮೂರ್ತಿ ಫರೀದ್ವಾಲಾ, ನ್ಯಾಯಮೂರ್ತಿ ದಿನಕರನ್, ನ್ಯಾಯಮೂರ್ತಿ ನಾಗಾರ್ಜುನ್ ರೆಡ್ಡಿ, ನ್ಯಾಯಮೂರ್ತಿ ನಾರಾಯಣ್ ಶುಕ್ಲಾ ಹಾಗೂ ನ್ಯಾಯಮೂರ್ತಿ ದೀಪಕ್ ಶುಕ್ಲಾ, ಹೀಗೆ ಹಲವು ನ್ಯಾಯಾಧೀಶರ ಪ್ರಕರಣಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಬಹುದು. ಆದರೆ ಈ ಪ್ರಕರಣಗಳಲ್ಲಿ ಯಾರನ್ನೂ ಇದುವರೆಗೆ ಕೆಲಸದಿಂದ ಡಿಸ್ಮಿಸ್ ಮಾಡಲಾಗಿಲ್ಲ. ಅರೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ಈ ನ್ಯಾಯಾಧೀಶರುಗಳು ತಪ್ಪು ಮಾಡಿದ್ರು, ಅವರ ತಪ್ಪುಗಳು ಸುಪ್ರೀಂ ಕೋರ್ಟ್ನ ಆಂತರಿಕ ತನಿಖೆಯಲ್ಲಿ ಸಾಬೀತಾಗಿದ್ರು, ಇವರನ್ನು ಕೆಲಸದಿಂದ ವಜಾ ಮಾಡೋದಕ್ಕೆ ಯಾಕಾಗಿಲ್ಲ ಅಂತ ನಿಮಗೆ ಕುತೂಹಲ ಆಗ್ತಾ ಇದೆಯಾ? ಎಸ್, ಇದರಲ್ಲಿ ಪ್ರತಿಯೊಬ್ಬರದ್ದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಕೇಸ್ಗಳು. ಒಂದೊಂದು ಪ್ರಕರಣವೂ ವಿಭಿನ್ನ. ಆ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳ್ತೇನೆ. ಅಲ್ಲಿಯವರೆಗೆ ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ. ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಇಲ್ಲಿರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.